ನಮಸ್ಕಾರ ಫ್ರೆಂಡ್ಸ್. ಸ್ವೀಡನ್ನಲ್ಲಿ ಪ್ರತಿದಿನ ಉಪಯೋಗ ಮಾಡೋಂಥ ಒಂದು ಥಿಂಗ್ ತೋರಿಸ್ತೀನಿ. ಇಟ್ಸ್ ವೆರಿ ಕಾಮನ್ಲಿ ಯೂಸ್ಡ್ ಡೈಲಿ. ಆದರೆ ನಮ್ಮೂರಾಗ ಅದನ್ನು ಲಕ್ಸುರಿ ಅಂತಂದು ಟ್ರೀಟ್ ಮಾಡ್ತಾರೆ. ಸ್ವೀಡನ್ನ ಆಲ್ಮೋಸ್ಟ್ ಪ್ರತಿ ಮನೆಯಲ್ಲೂ ಈ ಡಿಶ್ ವಾಷರ್ ಇರ್ತೈತಿ. ಡೈಲಿ ಒಂದೆರಡು ಸಾರಿ ಪಾತ್ರೆ ತೊಳೆಯೋರಿಗೆ ಇದ್ರದ್ದು ಎಷ್ಟು ಯೂಸ್ ಅಂತಂದು ಗೊತ್ತಿರ್ತೈತಿ. ಈ ಥರ ಇರ್ತೈತಿ. ಆಮೇಲೆ ಒನ್ಲೈನ್ ಗ್ಲಾಸು, ಇದ್ರದ್ದು ರೊಕ್ಕ ಎಷ್ಟು ರೂಪಾಯಿ ಆಕತಿ, ಏನು ಮೇಂಟೆನೆನ್ಸ್ ಅಂತಂದು ನೋಡೋದ. ಫುಲ್ಲು ಒಂದು ಸ್ಟೇನೂ ಇಲ್ಲ, ಒಂದು ತೆಗಿರಲಿಲ್ಲ, ಪಳ 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 ಹೊಳಿತದೆ. ಆಮೇಲೆ ಪ್ಲೇಟ್ಗಳನ್ನು ಅಷ್ಟೇ ಫುಲ್ಲು ಬಿಸಿಯಾಗ್ಯವ. ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಿಮಗೆ ಒಂದು ಸ್ವೀಡನ್ನಲ್ಲಿ ಪ್ರತಿದಿನ ಉಪಯೋಗ ಮಾಡೋಂಥ ಒಂದು ಥಿಂಗ್ ತೋರಿಸ್ತೀನಿ. ಇಟ್ಸ್ ವೆರಿ ಕಾಮನ್ಲಿ ಯೂಸ್ಡ್ ಡೈಲಿ ಇನ್ ಸ್ವೀಡನ್. ಆದರೆ ನಮ್ಮೂರಾಗ ಅದನ್ನು ಲಕ್ಸುರಿ ಅಂತಂದು ಟ್ರೀಟ್ ಮಾಡ್ತಾರೆ. ಸೊ ಅದು ಏನಪ್ಪ ಅಂತಂದರೆ ಡಿಶ್ ವಾಷರ್. ಸ್ವೀಡನ್ನ ಆಲ್ಮೋಸ್ಟ್ ಪ್ರತಿ ಮನೆಯಲ್ಲೂ ಈ ಡಿಶ್ ವಾಷರ್ ಇರ್ತೈತಿ. ಇದು ಭಾಳ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ದಿನಚರಿ ಎಲ್ಲ ಭಾಳ ಈಸಿ ಆಗ್ತೈತಿ ಇದಿತ್ತಂದ್ರೆ. ಸೊ ಡೈಲಿ ಒಂದೆರಡು ಸಾರಿ ಪಾತ್ರೆ ತೊಳೆಯೋರಿಗೆ ಇದ್ರದ್ದು ಎಷ್ಟು ಯೂಸ್ ಅಂತಂದು ಗೊತ್ತಿರ್ತೈತಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ಡಿಶ್ ವಾಷರ್ನ ಹೆಂಗೆ ಯೂಸ್ ಮಾಡೋದು, ಯಾವ್ಯಾವ ಪಾತ್ರನ ಇದ್ರಾಗ ಹಾಕ್ಬೋದು, ಯಾವ್ದು ಹಾಕ್ಬಾರ್ದು ಅನ್ನೋದನ್ನು ಕಂಪ್ಲೀಟಾಗಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಇಲ್ಲೇನು ನೋಡಕತ್ತೀರಲ್ಲ, ಅದು ಡಿಶ್ ವಾಷರ್. ನೋಡಿರಿ, ಈ ಥರ ಇರ್ತೈತಿ. ಕೆಳಗಡೆ ದೊಡ್ಡ ಐಟಮ್ ಎಲ್ಲ ಇಡೋದು, ಆಮೇಲೆ ಇಲ್ಲೆಲ್ಲ ಪಾತ್ರೆಗಳು ಇಡೋದು, ಪ್ಲೇಟ್ಸ್ ಎಲ್ಲ ಇಡೋದು, ಇಲ್ಲಿ ಸಣ್ಣ ಸಣ್ಣ ಬೌಲು, ಗ್ಲಾಸಸ್ ಎಲ್ಲ ಇಡೋದು, ಆಮೇಲೆ ಮೇಲ್ಗಡೆ ಸ್ಪೂನು ಎಲ್ಲ ಇಡೋದು. ಸೊ ಇವಾಗ ನಿಮಗೆ ನಾನು ಪಾತ್ರೆ ಇಟ್ಟು ತೋರಿಸ್ತೀನಿ. ಆಮೇಲೆ ಎಷ್ಟು ಲೆವೆಲ್ ಇದು ಕ್ಲೀನ್ ಮಾಡುತ್ತೆ ಅಂತಂದು ನೀವು ನೋಡ್ಬೋದು. ಸೊ ಇವಾಗ ವಾಶ್ ಮಾಡದಿರೋವನ್ನ ಇದ್ರಾಗ ಲೋಡ್ ಮಾಡ್ತೀನಿ. ಸೊ ಮೊದಲಿಗೆ ಎಲ್ಲ ಪ್ಲೇಟ್ಸ್ ಇಟ್ಕೊಂಡ್ಬಿಡ್ತೀನಿ, ಆಮೇಲೆ ದೊಡ್ಡ ಪ್ಲೇಟ್ಸು, ಆಮೇಲೆ ಮೇಲೆ ಸೆಕ್ಷನಿಗೆ ಬರ್ತೀನಿ. ಸ್ಟಾರ್ಟ್ ಮಾಡೋಣ. ಓಕೆ. ಸೊ ಇವಾಗ ಇಡ್ಲಿ ಪಾತ್ರೆ ಹಾಗೆ ಹಾಕ್ತಾಯಿದ್ದೀನಿ. ನೋಡೋಣ ಇದು ಕ್ಲೀನ್ ಆಗಿರುತ್ತೋ ಇಲ್ಲ ಅಂತಂದು ಟೆಸ್ಟ್ ಮಾಡೋಕ್ಕೆ. ಇಲ್ಲಾಂದ್ರೆ ನಾನು ನಾರ್ಮಲಿ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ತೊಳೆದ್ಬಿಟ್ಟು ಹಾಕಬೇಕು. ಅಂದ್ರೆ ಅವಾಗ ಏನಂದರೆ ಭಾಳ ಕ್ಲೀನಾಗಿ ಬರ್ತಾವೆ. ಸೊ ಇವಾಗ ನಾವು ಪಾತ್ರೆ, ಪ್ಲೇಟ್ಸು ಎಲ್ಲದನ್ನು ಡಿಶ್ ವಾಷರ್ಗೆ ಹಾಕಿದ್ವಿ. ಸೊ ನೋಡಿರಿ, ಇಲ್ಲಿ ಏನಾಗುತ್ತಾ, ಇವೆಲ್ಲ ಇಲ್ಲಿ ಪ್ಲೇಟ್ ಹಾಕಿವಿ, ಆಮೇಲೆ ಹಿಂದ್ಗಡೆ ದೊಡ್ಡ ದೊಡ್ಡವನ್ನ ಡಬ್ಬಿಟ್ಟಿವಿ. ಯಾಕಂದರೆ ಒಳಗಡೆ ಫ್ಯಾನ್ ಐತಿ. ಸೊ ಅದು ಫ್ಯಾನ್ ಇಂದ ನೀರು ಮೇಲೆ ಬರುತ್ತೆ ಅಂತ ಅಂದ್ಕೊತೀನಿ. ಆಮೇಲೆ ಒನ್ಲೈನ್ ಗ್ಲಾಸು, ಬಾಕ್ಸಸ್ಸು ಎಲ್ಲವೂ ಇಟ್ಟೀನಿ. ಅರ್ಧಂಬರ್ಧ ಬ್ರಷಲ್ಲಿ ತೊಳೆದು ಹಾಕಿನಿ. ಆಮೇಲೆ ಇಲ್ಲೆಲ್ಲ ಸ್ಪೂನ್ಗಳನ್ನೆಲ್ಲ ನೀಟಾಗಿ ಜೋಡಿಸಿಟ್ಟಿವಿ. ಆಮೇಲೆ ಇಲ್ಲಿ ಇದಕ್ಕಂತಲೇ ಒಂದು ಸಪ್ರೇಟ್ ಡಿಶ್ ವಾಷರ್ ಟ್ಯಾಬ್ಲೆಟ್ ಬರುತ್ತಾ. ಸೊ ಅದನ್ನು ಹಾಕ್ಬೇಕು. ಇವಾಗ ಈ ಥರ ಡಿಶ್ ವಾಷರ್ ಟ್ಯಾಬ್ಲೆಟ್ ಬರುತ್ತಾ, ಇದನ್ನು ಇಲ್ಲಿ ಹಾಕಬೇಕು. ಇವಾಗ ಇಲ್ಲಿ ಹಾಕ್ಬಿಟ್ಟು ಮುಚ್ಚಿ ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ಅವರ್ ಆದರೂ ಇಡ್ಬೋದು. ನಾವು ನಾರ್ಮಲಿ 1.5 ತಾಸು ಇಡ್ತೀನಿ ಫುಲ್ ಇತ್ತಂದ್ರೆ. ಭಾಳ ಇಲ್ಲ ಅಂದರೆ ಒಂದು ತಾಸು, ಇನ್ನು ಭಾಳ ಕಡಿಮೆ ಇದಾವೆ ಅಂದರೆ ಒಂದು ಅರ್ಧ ತಾಸು ಇಡ್ಬೋದು. ಸೊ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ಇದು ಮುಗಿಯೋಕ್ಕೆ 1.5 ತಾಸು ತೊಗೊತೈತಿ. ಸೊ ಮುಗಿದ ಮೇಲೆ ಮತ್ತೆ ಕನೆಕ್ಟ್ ಆಗೋಣ, ಹೆಂಗೆ ವಾಶ್ ಆಗ್ಯಾವ ಅಂತಂದು ತೋರಿಸ್ತೀನಿ. ಇವಾಗ 1.5 ತಾಸು ಆಯಿತು. ಇದು ಡಿಶ್ ವಾಷರ್ ತಾನೇ ಆಫ್ ಆಯಿತು. ಸೊ ನೋಡಿ, ಇವಾಗ ತೆಗೆದ್ನಿ ಅಂದರೆ ನೋಡಿ
ಫುಲ್ಲು ಇಲ್ಲಿ ತೋರಿಸಿ ನೋಡಿ, ಫುಲ್ಲು ಸ್ಟೀಮ್ ಬರತೈತಿ. ನಾನು ಇಲ್ಲೊಂದು ಟೆಸ್ಟ್ ಮಾಡೋಕ್ಕೆ ಹಂಗೆ ಇಟ್ಟಿದ್ದೆ, ಹೆಂಗೆ ಮಾಡ್ತೀನಿ ನೋಡೋದ. ಫುಲ್ಲು ಒಂದು ಸ್ಟೇನೂ ಇಲ್ಲ, ಒಂದು ತೆಗಿರಲಿಲ್ಲ ಇದನ್ನು. ಇಡ್ಲಿ ಪಾತ್ರೆ ಎಲ್ಲ ಹಂಗೆ ಇಟ್ಟಿದ್ದೆ, ಈ ಸರಿ ಭಾಳ ಕ್ಲೀನ್ ಮಾಡಿರಲಿಲ್ಲ ನೋಡಿ. ಗ್ಲಾಸ್ ಎಲ್ಲ ಎಷ್ಟು ಪಳ 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 ಹೊಳಿತದ. ಆಮೇಲೆ ಪ್ಲೇಟ್ಗಳನ್ನು ಅಷ್ಟೇ ಫುಲ್ಲು ಬಿಸಿಯಾಗ್ಯವ. ಫುಲ್ಲು ಮಸ್ತಾಗ್ಯವ. ಆಮೇಲೆ ಇಲ್ಲಿ ತೋರಿಸು, ಸ್ಪೂನ್ಗಳನ್ನು ಅಷ್ಟೇ ಫುಲ್ ಭರ್ಜರಿ ಕ್ಲೀನಾಗಿ ನೋಡೋದು. ಎಲ್ಲ ಜಲ್ದಿ ಗಿಲ್ಡಿ ಎಲ್ಲ ಅದೇ ಏನು ಒಂದು ಈಟು ಪಾರ್ಟಿಕಲ್ ಉಳಿದಿರಲ್ಲ, ಎಲ್ಲ ಕ್ಲೀನ್ ಆಗಿಬಿಟ್ಟಿರ್ತೈತಿ. ಎಲ್ಲ ಈ ಸ್ಟ್ಯಾಕ್ ಮಾಡಿರೋದೆಲ್ಲ ಫುಲ್ಲು ಎಲ್ಲ ಫುಲ್. ನಾವು ನಾರ್ಮಲಿ ಏನು ಮಾಡ್ತೀವಿ ಅಂದರೆ ಇದ್ರಾಗೆ ಬಿಟ್ಬಿಡ್ತೀವಿ, ಮತ್ತು ಒಳ್ಳೆ ಕಂಟೈನರ್ನಾಗ ಏನು ಇಡೋಂಗಿಲ್ಲ. ಅಲ್ಲಿ ಇದು ಏನು ಡ್ರಾಯರ್ ಒಳಗಡೆ ಏನು ಇಡೋಲ್ಲ. ಸೊ ನೋಡಿ ಎಲ್ಲ ಕ್ಲೀನಾಗಿದೆ. ಸೊ ಈ ಡಿಶ್ ವಾಷರ್ನಾಗ ಎದಕ್ಕೆ ಅಷ್ಟು ಸ್ವಚ್ಛ ಕ್ಲೀನ್ ಆಗ್ತಾವಂತಂದ್ರೆ, ಇದು 65 to 76 ಡಿಗ್ರಿ ಸೆಲ್ಸಿಯಸ್ ಹಾಟ್ ವಾಟರ್ನ ಎಲ್ಲ ಕಡೆಯಿಂದನೂ ಜಟ್ಟಲ್ಲಿ ಬಿಟ್ಟು ಫುಲ್ ಸ್ಪೀಡಾಗಿ ಪ್ಲೇಟಿಗೆಲ್ಲ ಹಾಕುತ್ತಾ. ಸೊ ಹಂಗಾಗಿ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಆಮೇಲೆ ಹೈಜೀನ್ ಯಾಕಂದರೆ ಇದು ಬಿಸಿನೀರಲ್ಲಿ ತೊಳಿತೈತಿ, ನಿಮ್ಗೆ ಗೊತ್ತೇ ಇರ್ತೈತಿ. ಸ್ಟೆರಿಲೈಸ್ ಆಗ್ತೈತಿ ಎಲ್ಲ ಪಾತ್ರೆಗಳೆಲ್ಲ ಸ್ಟೀಮ್ನಾಗ ಹಾಕಿ ತೆಗೆದಾಗ ಎಲ್ಲ ಜರ್ಮ್ಸು ಅವು ಇವೆಲ್ಲ ಇರಲ್ಲ. ಸೊ ಹೆಲ್ತ್ ವೈಸು ಹೈಜೀನ್ ವೈಸು ಭಾಳ ಚಲೋ ಡಿಶ್ ವಾಷರ್ ಯೂಸ್ ಮಾಡೋದು. ಆಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಇದು ಕಡಿಮೆ ನೀರು ತೊಗೊತೈತಿ. ನಾನು ಮೇಲ್ಗಡೆ ಟ್ಯಾಪಲ್ಲಿ ನೀರು ಬಿಟ್ಟು ಎಲ್ಲ ಮಾಡಿದೆ. ಸೊ ಜಾಸ್ತಿ ನಾನು ನೀರು ವೇಸ್ಟ್ ಮಾಡಿದೆ. ಬಟ್ ನಾರ್ಮಲಿ ಅಷ್ಟು ನೀರು ಬಿಟ್ಟು ತೊಳೆಯೋದಿರಲ್ಲ, ನಾರ್ಮಲಿ ಹಂಗೆ ಇಟ್ಬಿಡ್ತಾರೆ. ಬಟ್ ನಾವು ರೀಸೆಂಟ್ಲಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅವಾಗಿಂದನೂ ಅದು ಸ್ವಲ್ಪ ಫುಡ್ ಪಾರ್ಟಿಕಲ್ಸ್ನೆಲ್ಲ ಕ್ಲೀನಾಗಿ ಸ್ಕ್ರಬ್ ಮಾಡಿ ತೆಗೆದು ಹಾಕಿ ಇಡ್ತೀನಿ. ತೊಳೆಯೋಂಗಿಲ್ಲ, ಪೂರ್ತಿ ಏನು ತಿಕ್ಕಿ ತೊಳೆಯೋದೇನಿರಲ್ಲ, ಜಸ್ಟ್ ಹಾರ್ಡ್ ಪಾರ್ಟ್ಸ್ ಏನಿರ್ತೈತಲ್ಲ ಅದನ್ನೆಲ್ಲ ಬ್ರಷಿಂದ ತೆಗೆದು ಹಾಕ್ತೀನಿ. ಸೊ ಸೇಫರ್ ಸೈಡು, ಸುಮ್ಮನೆ ಅಂಟ್ಕೊಂಡಿರಬಾರ್ದು ಅಂತಂದು. ಬಟ್ ಅದರ್ವೈಸ್ ತುಂಬ ನೀಟಾಗಿ ಕ್ಲೀನಾಗಿ ವಾಶ್ ಆಗಿರ್ತಾವೆ. ಇವಾಗ ಸ್ವಲ್ಪ ಪ್ರಾಕ್ಟಿಕಾಲಿಟೀಸ್ ಬಗ್ಗೆ ಮಾತಾಡೋಣ. ಇದ್ರದ್ದು ರೊಕ್ಕ ಎಷ್ಟು ರೂಪಾಯಿ ಆಕತಿ, ಏನು ಮೇಂಟೆನೆನ್ಸ್ ಅಂತಂದು. ಇದು ನಾರ್ಮಲಿ ಸ್ವೀಡನಲ್ಲಿ ಆಲ್ಮೋಸ್ಟ್ ಎಲ್ಲ ಮನೆ, ಬಾಡಿಗೆ ಮನೆಯಲ್ಲಿನೂ ಇದು ಇರ್ತೈತಿ, ಇನ್ಕ್ಲೂಡೆಡ್ ಇನ್ ದಿ ರೆಂಟ್. ಅದು ಎಲ್ಲ ಅಪ್ಲಯನ್ಸಸ್ ಎಲ್ಲ ಇವ್ರೇನು ಬೇಸಿಕ್ ಅಪ್ಲಯನ್ಸಸ್ ಕೊಡ್ತಾರೆ, ಫ್ರಿಜ್ ಆಗಲಿ, ರೆಫ್ರಿಜರೇಟರು, ಫ್ರೀಝರು, ಆಮೇಲೆ ಡಿಶ್ ವಾಷರು, ಒಂದೊಂದು ಮನೇಲಿ ವಾಷಿಂಗ್ ಮಿಷಿನ್ನೂ ಇರ್ತಾವೆ. ಸೊ ಅವೆಲ್ಲ ಇನ್ಕ್ಲೂಡೆಡ್ ಇರ್ತಾವೆ. ಸೊ ಬಟ್ ಈ ಮನೆಯಲ್ಲಿ ಡಿಶ್ ವಾಷರ್ ಇರಲಿಲ್ಲ. ನಾವು ಇಲ್ಲಿ ಬಂದಾಗ ನಾನೇ ಹಾಕ್ಸಿದ್ದು. ಯಾಕಂದರೆ ಆವಾಗ ನಮ್ಮ ವೈಫ್ ಡೆಲಿವರಿ ಆಗಿತ್ತು, 3 months ಬೇಬಿ ಇತ್ತು. ಸ್ವಲ್ಪ ಇಬ್ಬರು ಶೇರ್ ಮಾಡ್ಕೊತ ಇದ್ವಿ. ಸೊ ಟೈಮ್ ಸಾಲ್ತಿರಲಿಲ್ಲ, ಹಾಗಾಗಿ ಈ ಡಿಶ್ ವಾಷರ್ನ ಇನ್ಸ್ಟಾಲ್ ಮಾಡಿದ್ವಿ. ಆವಾಗ ಇದ್ರದ್ದು ಬೆಲೆ 6,000 ಕ್ರೋನಾ, ಅಂದರೆ ಆವಾಗ 8 ರೂಪಾಯಿಗೆ 1 ಕ್ರೋನಾ ಅಂತಿತ್ತು. ಸೊ 8 6 48, ಒಂದು 50,000 ರಫ್ಲಿ ಅಂತ ಅನ್ಕೋರಿ. ಆದರೆ ಗೆಸ್ ಮಾಡಿರಿ ಇನ್ಸ್ಟಾಲೇಷನ್ಗೆ ಎಷ್ಟು ತೊಗೊಂಡಿರ್ಬೋದು ಅವರು. ನಮ್ಮೂರಾಗ 1,500 ರೂಪಾಯಿ, ಈಗ 2,000 ರೂಪಾಯಿ ಕೊಟ್ಟನಂದ್ರೆ ಕುಂದಾಡ್ಕೊಂಡು ಬಂದು ಇನ್ಸ್ಟಾಲ್ ಮಾಡಿ ಹೋಗ್ಬಿಡ್ತಾರೆ. ಇಲ್ಲಿ ಅವರು ತೊಗೊಂಡಿದ್ದು 2,500 ಕ್ರೋನರ್, ಅಂದರೆ 16 4 20,000 ಇನ್ಸ್ಟಾಲೇಷನಿಗೆ ತೊಗೊಂಡಾರ. ಯಾಕಂದರೆ ಅವರು ಇಲ್ಲಿರೋ ಕ್ಯಾಬಿನೆಟಲ್ಲಿ ಒಂದು ಡ್ರಾಯರ್ ಇತ್ತು, ಅದನ್ನು ತೆಗೆದು ಪೂರ್ತಿ ಇವರು ಇದನ್ನು ಫಿಟ್ ಮಾಡಿ, ಮತ್ತು ಈ ಒಳಗಡೆ ಎಲ್ಲ ಪೈಪ್ಲೈನ್ ಕನೆಕ್ಷನ್ ಐತಿ. ಆಮೇಲೆ ಎಕ್ಸಾಸ್ಟ್ ನೀರು ಹೋಗೋಕ್ಕೂ ಪೈಪ್ ಐತಿ, ಅದನ್ನೆಲ್ಲ ಕನೆಕ್ಟ್ ಮಾಡಿ ಹೋಗೋಕ್ಕೆ. ಇಲ್ಲಿ ಯಾವುದೇ ಲೇಬರ್ ತೊಗೋರಿ, ಮನುಷ್ಯ ಒಬ್ಬ ಬಂದು ರಿಪೇರಿ ಮಾಡ್ತಾನಂದ್ರೆ ಅವನಿಗೆ ಪರ್ ಅವರ್ ಭಾಳ ರೇಟ್ ಇರ್ತೈತಿ. ಸೊ ಹಂಗಾಗಿನೇ ಯುರೋಪ್ ಕಂಟ್ರೀಸು ಇಲ್ಲೆಲ್ಲ ಕೆಲಸದವ್ರಿಗೆ ಭಾಳ ದುಡ್ಡು ಕೊಡಬೇಕಾಗ್ತೈತೆ ಅಂತಂದೆ ಎಲ್ಲ ತಾವೇ ಮಾಡ್ಕೊತಾರೆ. ಸೊ ಇದಕ್ಕೆ ನಾವು 2,500 ರೂಪಾಯಿ, ಅಂದರೆ 20,000 ರೂಪಾಯಿ, 60,000 ರೂಪಾಯಿ ಡಿಶ್ ವಾಷರ್ ಬೆಲೆ, 20,000 ರೂಪಾಯಿ ಇನ್ಸ್ಟಾಲೇಷನ್ ಮಾಡೋಕ್ಕೆ ಕೊಟ್ಟಿವಿ. ಬಟ್ ಇಟ್ ಈಸ್ ಸ್ಟಿಲ್ ವರ್ತ್ ಅಂತ ಅನಿಸಿದ್ದು. ಯಾಕಂದ್ರೆ ನಾವು ಬೇರೆ ಇನ್ನೊಂದು ಡಿಶ್ ವಾಷರ್ ಇರೋ ಮನೆ ಬಾಡಿಗೆ ಒಂದು 2,000 ಜಾಸ್ತಿ ಇತ್ತದು ತಿಂಗಳ. ಸೊ ನಾವು 3 ತಿಂಗಳದ್ದು ಒಳಗಡೆ ಡಿಶ್ ವಾಷರೇ ಬರ್ತೈತಲ್ಲ ಅಂತಂದು ಆ ಥರ ಲೆಕ್ಕಾಚಾರ ಹಾಕ್ಕೊಂಡು ದೊಡ್ಡ ಮನೆಗೆ ಹೋಗೋ ಬದಲು, ಎಲ್ಲ ಇರೋ ಮನೆಗೆ ಹೋಗೋ ಬದಲು ಇದೇ ಮನೆಯಾಗನ ಎಲ್ಲ ಚಲೋ ಐತೆ ಮನೆ, ಜಸ್ಟ್ ಡಿಶ್ ವಾಷರ್ ಒಂದು ಇರಲಿಲ್ಲ. ಸೊ ಹಂಗಾಗಿ ನಾವು ಡಿಶ್ ವಾಷರ್ ಹಾಕ್ಯಂಡ್ವಿ. ನಮಗಂತೂ ಭಾಳ ಅನುಕೂಲ ಆಗೈತಿ. ಇದು ಕೆಲವೊಬ್ಬರು ಇಬ್ಬರು ವರ್ಕ್ ಮಾಡ್ತಿರ್ತಾರೆ, ಅವ್ರಿಗಂತೂ ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳ್ತೀನಿ. ಮತ್ತು ಮಕ್ಕಳಿರೋ ಮನೆಯಲ್ಲಿ ಸ್ವಲ್ಪ ಹೈಜೀನ್ ಬೇಕಂದ್ರೆ ಅದೂ ಭಾಳ ಹೆಲ್ಪ್ ಆಗುತ್ತೆ. ಆಮೇಲೆ ಇದು ನೀರನ್ನು ಕಡಿಮೆ ತೊಗೊತೈತಿ. ಸೊ ಹಂಗಾಗಿ ಇವಾಗ
ಸ್ವೀಡನ್ಲಲ್ಲಿನೂ ಈಗ ನೀರು ಕನ್ಸಂಪ್ಷನ್ನಿಗೆ ಮೀಟರ್ ಹಾಕ್ತಾ ಇದ್ದಾರೆ ಹೊಸ ಮನೆಗಳಿಗೆಲ್ಲ. ಸೊ ಆ ಥರ ನೋಡಿದಾಗ ಕೈಯಲ್ಲಿ ತೊಳೆದಂದ್ರೆ ಜಾಸ್ತಿ ನೀರು ಹೋಗ್ತೈತಿ. ಸೊ ಈ ಡಿಶ್ ವಾಷರ್ ಇತ್ತಂದ್ರೆ ಕರೆಂಟ್ ಅಷ್ಟೊಂದೇನು ಚಾರ್ಜ್ ಆಗೋಲ್ಲ, ಬಟ್ ನೀರಿಗೆ ಭಾಳ ದುಡ್ಡು ಆಗ್ತೈತಿ. ಸೊ ಹಂಗೆ ನೋಡಿದ್ನಂದ್ರೆ ಡಿಶ್ ವಾಷರ್ ಭಾಳ ಬೆಸ್ಟು. ಬೆಂಗಳೂರಾಗೂ ಭಾಳ ಆಗ್ತಾಯಿದ್ದಾರೆ ಇವಾಗೆಲ್ಲ, ಹೌದಿಲ್ಲ? ಇವಾಗ ಹೊಸವೇನು ಇದಾವಲ್ಲ ಅಲ್ಲೆಲ್ಲ ಭಾಳ ಕಡೆ ಹಾಕಾಕತ್ತಾರೆ, ಇವಾಗ ಹೊಸದಾಗಿ ಸ್ಟಾರ್ಟ್ ಆಗೈತಿ. ಬಟ್ ಇನ್ನೂ ಅಷ್ಟು ಫ್ರಿಜ್ ಥರ ಕಾಮನ್ ಆಗಿಲ್ಲ. ಇವಾಗ ರಿಯಲ್ ಫೀಡ್ಬ್ಯಾಕ್ ನಾನು ಭಾಳ ಆಗ್ತಿರಲ್ಲ, ಯಾವಾಗಾರು ಒಮ್ಮೆ ಹಾಕ್ತೀನಿ. ಸೊ ರಿಯಲ್ ಫೀಡ್ಬ್ಯಾಕ್ ನನ್ನ ವೈಫ್ ಲಲಿತಾ ಹೇಳ್ತಾಳೆ ಇವಾಗ. ಸೊ ನೀನು ಇಷ್ಟು ದಿವಸ ಯೂಸ್ ಮಾಡಾಕತ್ತಿಯಲ್ಲ, ನಿನಗೆ ಏನು ಡಿಫ್ರೆನ್ಸ್ ಅನಿಸ್ತದೆ ಕೈ ತೊಳೆಯೋದಕ್ಕೂ ಇದಕ್ಕೂ? ನನಗೇನು ಅನಿಸುತ್ತೆ ಅಂದರೆ, ಒಂದೊಂದು ಪಾತ್ರೆ ಇರ್ತಾವೆ, ಕೆಳಗಡೆ ಸ್ಟೇನ್ಸ್ ಇರುತ್ತೆ, ಅಂದರೆ ಪಾತ್ರೆ ಹಿಂದ್ಗಡೆ ಅದು ಸ್ಟೇನ್ಸ್ ಕೈಯಿಂದ ತಿಕ್ಕಬೇಕು ಅಂತಂದರೆ ಭಾಳ ಫೋರ್ಸ್ ಹಾಕಬೇಕು, ಮತ್ತೆ ತಿಕ್ಕಬೇಕು. ನಮ್ಮ ಅರ್ಧ ಎನರ್ಜಿ ಅದಕ್ಕೆ ಫೋರ್ಸ್ ಹಾಕಿ ತಿಕ್ತಾ ಇರಬೇಕು. ಅದು ಭಾಳ ಬೆನಿಫಿಟ್ ಆಗಿರೋದಂದರೆ ನನಗದು. ಈಗ ನಾನು ಏನೂ ತಿಕ್ಲಾರ್ದೇನೂ ಅದರಲ್ಲಿ ಇಟ್ಟರೆ ಸ್ಟೇನ್ಸ್ ಎಲ್ಲ ಕ್ಲೀನ್ ಆಗಿರ್ತವೆ. ಇನ್ನೊಂದು ಏನಂದರೆ, ಇವಾಗ ನಾವು ಕೈಯಿಂದ ವಾಶ್ ಮಾಡ್ತೀವಿ, ಏನು ಡಿಶ್ ಸೋಪಿಂದ ಹಚ್ಚಿ ವಾಶ್ ಮಾಡ್ತೀವಿ, ಅದು ನಾವು ತೊಳೆದ್ರೂ ಕೂಡ ಇನ್ನೊಂದು ಸ್ವಲ್ಪ ಅದೇನು ಸೋಪ್ ಥರ ನಮಗೆ ಅನಿಸ್ತಾ ಇರುತ್ತೆ, ಅದು ಪೂರ್ತಿ ಕ್ಲೀನ್ ಆಗಿರಲ್ಲ. ಆದರೆ ಇದರಲ್ಲಿ ಹಂಗಲ್ಲ, ಇದರಲ್ಲಿ ಪೂರ್ತಿ ಏನೂ ಇರಲ್ಲ, ಫುಲ್ ಕ್ಲೀನಾಗಿ ನೀವು ಹೊಳಿತಿರ್ತಾವೆ ಪಳ ಪಳ ಪೂರ್ತಿ ನೀಟಾಗಲ್ಲ. ಎಕ್ಸ್ಪೀರಿಯನ್ಸ್ ಮಾಡಿ ನೋಡ್ಬೋದು. ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಈಗ ಭಾಳ ಜನ ಹೇಳ್ತಾರೆ ಡಿಶ್ ವಾಷರ್ ಅಂತ ಅಂದರೆ ಅದೇನು ನಾವೇ ತೊಳೆದು ಇಟ್ಬಿಡ್ಬೋದಲ್ಲ, ನಾವು ತೊಳೆದಿಡೋದೇನು ಮತ್ತು ಅದ್ರಾಗ ಇಡೋದೇನು ಅನ್ನೋ ಥರ ಹೇಳ್ತಿರ್ತಾರೆ ಭಾಳ ಜನ. ನನಗೂ ಹಂಗೆ ಅನಿಸ್ತಿತ್ತು. ಮಾಡಿದ ಈಗ ಫಾರ್ ಎಕ್ಸಾಂಪಲ್ ನಾವು ಊರಲ್ಲಿದ್ದಾಗ ಹಂಗೆ ಅನ್ಕೋತಾ ಇದ್ವಿ, ಆದರೆ ಇಲ್ಲಿ ಬಂದು ಇಲ್ಲಿ ತೊಗೊಂಡು ನಾವು ಇಡಬೇಕ ಟೈಮಲ್ಲಿ ನಮಗೆ ಗೊತ್ತಾಗ್ತಾ ಇರೋದೇನೆಂದರೆ ಭಾಳ ಟೈಮ್ ಸೇವ್ ಆಗುತ್ತೆ. ಸೊ ಇದಾಗಿತ್ತು ನಮ್ಮ ಡಿಶ್ ವಾಷರ್ ಕತೆ. ಸೊ ನೋಡಿದ್ದೀರ ಅನ್ಕೊಂತೀನಿ. ಮತ್ತೇನಾದರೂ ನಿಮ್ಗೆ ಯಾವುದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಿತ್ತಂದ್ರೆ ಕಮೆಂಟ್ನಾಗ ಹೇಳ್ರಿ, ನಾವು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.